ಒಂದು 15-20 ವರ್ಷದಿಂದ ಬರ್ತಾಯಿದೆ. ಹೊಸಕೋಟೆ, ಸುತ್ತೂರು ಎಲ್ಲನೂ ಬಳಸ್ಕೊಂಡು ಅಲ್ಲೆಲ್ಲೂ ತಿಂಡಿ ತಿಂದು ಇಲ್ಲಿಗೆ ಬಂದೆ ಅಗ್ರಹಾರಕ್ಕೆ. ಸರ್, ನನಗೆ ಗೊತ್ತಿರೋ ಹಂಗೆ 15 ಪೈಸಾ. ನಮ್ಮ ತಾತ ಅವ್ರ ಕಾಲದಲ್ಲಿ ಆಣೆ ಲೆಕ್ಕದಲ್ಲಿ ವ್ಯಾಪಾರ ಮಾಡಿದ್ರು ನಾವು. ಆಣೆ ಲೆಕ್ಕದಲ್ಲಿ ನನಗೆ ಗೊತ್ತಿರೋಂಗೆ 15 ಪೈಸಾ. ಇವಾಗ 15 ರೂಪಾಯಿಗೆ ಬಂದಿದೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ನಾವು ಮೈಸೂರಲ್ಲಿರೋ ಅಗ್ರಹಾರದ ಹತ್ರ ಒಂದು ತುಪ್ಪದ ದೋಸೆ ಹೋಟೆಲ್ ಇದೆ. ಇದು ಮಹೇಶ್ ಟಿಫಾನೀಸ್ ಅಂತ, ತುಂಬಾ ಫೇಮಸ್ಸು. ಇಲ್ಲಿ ತುಪ್ಪದ ದೋಸೆನೆ ಭಯಂಕರ ಫೇಮಸ್ ಅಂತ ಎಲ್ಲರೂ ಹೇಳಿದ್ರು. ನಾವು ಅಲ್ಲಿ ಹೇಗಿದೆ ಏನು ಅಂತ ತಿಂದು ನಿಮ್ಗೆ ರುಚಿ ತಿಳಿಸ್ಕೊಡೋಣ ಅಂತ ಬಂದಿದೀವಿ. ಬನ್ನಿ ಹೋಗೋಣ. ತುಪ್ಪದ ದೋಸೆ ಬಂದಿದೆ. ಬೆಣ್ಣೆ ದೋಸೆ ತಿಂದಿರ್ತೀವಿ, ಬಟ್ ತುಪ್ಪದ ದೋಸೆ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಬೆಣ್ಣೆ ದೋಸೆ ತುಂಬಾ ಕಡೆ ತಿಂದಿರ್ತೀವಿ, ಬಟ್ ತುಪ್ಪದ ದೋಸೆ ಎಲ್ಲೂ ತಿಂದಿರಲ್ಲ. ದೋಸೆ ಎರಡು ಕಡೆ ರೋಸ್ಟ್ ಆಗಿದೆ. ಚಟ್ನಿ, ಪಲ್ಯ ಏನೋ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ತರ ಪಲ್ಯ ಅಲ್ಲ. ಇದು ಒಂಥರ ರೆಡ್ ಕಲರ್ ಇದೆ. ಒಣಮೆಣಸಿನ್ಕಾಯಿ ಹಾಕಿದ್ದಾರೆ. ಚಟ್ನಿ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ ದೋಸೆ. ಇದು ತುಪ್ಪ ಹಾಕಿ ನೀಟಾಗಿ ಎರಡು ಬೇಯಿಸಿ ರೋಸ್ಟ್ ಮಾಡಿದ್ದಾರೆ. ಒಂಥರ ಈ ನಾರ್ಮಲ್ ದೋಸೆಗಿಂತ ಇದು ಎರಡು ಸೈಡ್ ರೋಸ್ಟ್ ಆಗಿರೋದ್ರಿಂದ ನಾರ್ಮಲ್ ಒಂದ್ ಸೈಡ್ ಮಾತ್ರ ಬೇಯಿಸ್ತಾರೆ. ಇದು ಎರಡೆರಡು ಸೈಡು ಬೇಯಿಸಿರೋದ್ರಿಂದ ಒಂಥರ ತುಂಬಾ ಕ್ರಿಸ್ಪಿ ಆಗಿದೆ. ಆ ಚಟ್ನಿ ಮತ್ತೆ ಈ ಒಣಮೆಣಸಿನ್ಕಾಯಿ ಪಲ್ಯ, ನಾರ್ಮಲ್ ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತಾರೆ ಪಲ್ಯಕ್ಕೆ, ಮತ್ತೆ ಈರುಳ್ಳಿ ಮಾತ್ರ ಸಿಗುತ್ತೆ ಗೇರಿದೆ. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಜಾಸ್ತಿ ನೀಟಾಗಿ ಬೇಯಿಸಿ ಆಲೂಗಡ್ಡೆನ ಪಲ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ತುಂಬ ಸಗದಾಗಿದೆ. ನನಗೂ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೀನಿ. ಕ್ರಿಸ್ಪಿಯಾಗಿ ಆ ತುಪ್ಪನೇನೋ ಆ ರೋಸ್ಟ್ ಮಾಡೋಕ್ಕೆ ನೀಟಾಗಿ ಸಾತ್ಕೋತಿದೆ ಅನ್ಸುತ್ತೆ, ಆ ಥರ ಇದೆ. ಸಗದಾಗಿದೆ. ತಮ್ಮ ಹೆಸರು? ಗುರುಮಲ್ಲು. ತಾವಿಲ್ಲಿ ಎಷ್ಟು ವರ್ಷ? ಇನ್ನೊಂದು 15-20 ವರ್ಷದಿಂದ ಬರ್ತಾಯಿದ್ವಿ. ಇಲ್ಲಿ ನಿಮಗೆ ತುಂಬಾ ಇಷ್ಟವಾದ ತಿಂಡಿ? ತುಂಬ ಇಷ್ಟವಾದ್ದು ನನಗೆ ತಿಂಡಿ ಅಂದರೆ ದೋಸೆ. ದೋಸೆ ಹೆಂಗಂದರೆ ನೀವು ಎಲ್ಲೇ ಕಡೆ ಹೋಗಲಿ ಮೈಸೂರು ಒಳಗಡೆ ಇದು ಮನೆ ದೋಸೆ ಥರ ಇರ್ತದೆ. ಮನೇಲಿ ನಾವು ಮಾಡ್ತೀವಲ್ಲ ಆ ಥರ ಇರ್ತಾ ಇದೆ ದೋಸೆ. ಭಾಳ ಒಂದು ಇದಿಲ್ಲ, ಸೋಡೆ ಇರಲ್ಲ ಏನು. ಚಟ್ನಿಗೂ ದೋಸೆಗೂ ಭಾಳ ಇಷ್ಟ ಇದೆ. ಅದಕ್ಕೆ ನಾವು ಇಲ್ಲಿಗೆ ಬರೋದು ತಿಳ್ಕೊಂಡು ಅದು ಊರಲ್ಲೂ ನಾಷ್ಟ ಮಾಡಲೇ ಮನೇಲೂ ಇಲ್ಲಿಗೆ ಬಂದ್ಬಿಡ್ತೀವಿ ನೋಡಿ, ಇದಕ್ಕೆ ಇಷ್ಟಪಟ್ಟು.
ಈಗ ನೋಡಿ, ಈಗ ಅಗ್ರಹಾರ ನಾನು ಹೊಸಕೋಟೆ, ಸುತ್ತೂರು ಎಲ್ಲನೂ ಬಳಸ್ಕೊಂಡು ಅಲ್ಲೆಲ್ಲೂ ತಿಂಡಿ ತಿಂದು ಇಲ್ಲಿಗೆ ಬಂದೆ ಅಗ್ರಹಾರಕ್ಕೆ. ನಮಸ್ಕಾರ, ತಮ್ಮ ಹೆಸರು? ಮಹೇಶ್ ಅಂತ. ಹೋಟ್ಲು ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಆಗಿದೆ 50 ವರ್ಷದ ಮೇಲಾಗಿದೆ. 50 ವರ್ಷ ಆಗಿದೆ. ಇಲ್ಲಿ ನಿಮ್ಮ ಹೋಟೆಲಲ್ಲಿ ಏನೇನು ಫೇಮಸ್? ಸರ್ ನಮ್ದು ತುಪ್ಪದ ದೋಸೆ ಅದೇ ಫೇಮಸ್. ತುಪ್ಪದ ದೋಸೆನೆ ಅದೇ ಬ್ರ್ಯಾಂಡ್, ಅನ್ರಿಜಿಸ್ಟರ್ಡ್ ಬ್ರ್ಯಾಂಡ್. ತುಪ್ಪ ದೋಸೆ ಜೊತೆ ಬೇರೆ ಏನಾದ್ರು ಮಾಡ್ತೀರಾ? ಅದು ಇಡ್ಲಿ, ವಡೆ, ಸಾದಾ ದೋಸೆ, ಚಪಾತಿ ಅಷ್ಟೇ. ತುಪ್ಪದ ದೋಸೆ, ಸಾದಾ ದೋಸೆ, ಇಡ್ಲಿ, ವಡೆ, ಚಪಾತಿ. ಇದು ನೀವೇ ಸ್ಟಾರ್ಟ್ ಮಾಡಿದ್ದ? ಇಲ್ಲ, ನಮ್ಮ ತಾತ ಅವ್ರು ಮಾಡಿದ್ರು. ತಾತ ಅವ್ರು, ನಮ್ಮ ತಂದೆ ಈಗ 3rd ಜನರೇಷನ್, ಇದು 3ನೇ ಜನರೇಷನ್. ಇದು ರೇಟು ಅವಾಗ ಏನಿತ್ತು ಸರ್ ನೀವು ಸ್ಟಾರ್ಟ್ ಮಾಡಿದಾಗ? ಸರ್ ನನಗೆ ಗೊತ್ತಿರೋ ಹಂಗೆ 15 ಪೈಸಾ. ನಮ್ಮ ತಾತ ಅವ್ರ ಕಾಲದಲ್ಲಿ ಆಣೆ ಲೆಕ್ಕದಲ್ಲಿ ವ್ಯಾಪಾರ ಮಾಡಿದ್ರು ನಾವು. ಆಣೆ ಲೆಕ್ಕದಲ್ಲಿ ನನಗೆ ಗೊತ್ತಿರೋ ಹಂಗೆ 15 ಪೈಸಾ. ಇವಾಗ 15 ರೂಪಾಯಿಗೆ ಬಂದಿದೆ. ನಿಮ್ಮ ದೋಸೆ ಸೀಕ್ರೆಟ್ ಏನಾರು ಇದೆಯಾ ಸರ್? ಸೀಕ್ರೆಟ್ ಏನೂ ಇಲ್ಲ ಸರ್. ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಒಂದ್ ಸೈಡ್ ಇದ್ ಮಾಡ್ತಾರೆ, ನೀವು 2 ಸೈಡ್ ಬೇಯಿದೆ ಆಗೋದಿಲ್ಲ ನಮ್ಮ ದೋಸೆ. 2 ಕಡೆನೂ ಬೇಯಿಸ್ಬೇಕು, ಹಂಗಾದ್ರೆ ಮಾತ್ರ. ಆಮೇಲೆ ಅದ್ರ ರೋಸ್ಟ್ ಕೇಳ್ತಾರೆ, ಫುಲ್ ರೋಸ್ಟ್ ಬೇಕು ಅಂದರೆ 2 ಕಡೆನೂ 2 ಕಡೆ ಬೇಯಿಸ್ಲೇಬೇಕು. ಅದು ರೋಸ್ಟ್ ಕೇಳ್ತಾರೋ ಬಿಡ್ತಾರೋ 2 ಕಡೆ ಬೇಯಿಸಿದ್ರೆ ನಮ್ಮ ದೋಸೆ ಆಗ್ತದೆ. ನಮ್ಮ ಹಿಟ್ಟೇ ಬೇರೆ ಅದು. ಸೊ ಹಿಟ್ಟು ನಮ್ದು ರೆಗ್ಯುಲರ್ ಹಿಟ್ಟಿಗೆ ಬರಲ್ಲ, ಮಸಾಲೆ ದೋಸೆ ಹಿಟ್ಟಲ್ಲ ನಮ್ದು ಅದು. ಆಮೇಲೆ ಪಲ್ಯನೂ ಒಂಥರ ಡಿಫ್ರೆಂಟ್ ಆಗಿ. ಹೌದೌದು, ಅದು ನಮ್ಮ ತಂದೆಯವರೇ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ 40-50 ವರ್ಷದಿಂದ ಅವರೇ ಮಾಡ್ತಾ ಇದ್ದಾರೆ ಪಲ್ಯ. ಇವಾಗ್ಲೂ ಅವರೇ ಇವತ್ತಿಗೂ ಪ್ರಿಪ್ರೇಷನ್. ಇವಾಗ ನಾವು ಮಾಡ್ತಾ ಇದ್ದೀವಿ ಪಲ್ಯ. ನಮ್ಮ ಬೆಳಿಗ್ಗೆ ಏನ್ ಟೈಮಿಗೆ ಸ್ಟಾರ್ಟ್ ಇಲ್ಲ ಸರ್, ಬೆಳಗ್ಗೆ 7:30 ಇಂದ 11:30 ಅದು ರೆಗ್ಯುಲರ್ ಟೈಮಿಂಗು. ಬೈ ಚಾನ್ಸ್ 10:30 ಕ್ಲೋಸ್ ಆಗ್ಬೋದು, ಇಲ್ಲ 12 ಗಂಟೆವರೆಗೂ ಹೋಗ್ಬೋದು. 11:30 ಬೆಳಗ್ಗೆ ಮಾತ್ರ. ಎವ್ರಿ ಡೇ ಇರುತ್ತೆ ಸರ್? ಹೌದು ಸರ್. ಇಲ್ಲೇ ಯಾವ್ದಾರು ಹಬ್ಬಗಳು ಆ ಟೈಮ್ ಮಾತ್ರ ನಾವೆಲ್ಲರೂ ಇರಲ್ಲ ಅಂದ್ರೆ ಅವಾಗ ಮಾತ್ರ ಕ್ಲೋಸ್ ಮಾಡ್ತೀವಿ. ಅದರ್ವೈಸ್ ವೀಕ್ಲಿ ಆಫ್ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ತುಪ್ಪ ದೋಸೆ ತಿಂದೆ, ಸಗದಾಗಿತ್ತು. ನನಗಂತೂ ಬಹಳ ಇಷ್ಟ ಆಯ್ತು. ಒಳ್ಳೆ ಬ್ರೇಕ್ಫಾಸ್ಟ್ ಅಂದ್ರೆ ಈ ತರ ಮಹೇಶ್ ಟಿಫನ್ ಇದು. ಬನ್ನಿ, ಮೈಸೂರು ಅಗ್ರಹಾರದಲ್ಲಿದೆ. ಈ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಖಂಡಿತ ಮಿಸ್ ಮಾಡಬೇಡಿ ಮೈಸೂರು ಬಂದ್ರೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಫುಡ್ ಅಡ್ಡನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.